ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ್ ಆ್ಯಂಡ್ ಇವತ್ತಿನ ಒಂದು ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ರೂಸ್ ಕಂಟ್ರೋಲ್ ಅಂದರೆ ಏನು, ಕ್ರೂಸ್ ಕಂಟ್ರೋಲ್ನ ಯಾವ ರೀತಿ ಯೂಸ್ ಮಾಡೋದು ಆ್ಯಂಡ್ ಯಾವ್ಯಾವ ಸಿಚುವೇಷನಲ್ಲಿ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡ್ತೀವಿ, ಇದರ ಅಡ್ವಾಂಟೇಜಸ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ಚಾನಲ್ ಹೊಸ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಫ್ಯೂಚರ್ ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರೂಸ್ ಕಂಟ್ರೋಲ್ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತಿರಲ್ಲ ಕ್ರೂಸ್ ಕಂಟ್ರೋಲ್ ಅಂದರೆ ಏನು. ಆ್ಯಂಡ್ ನಿಮ್ಗೆ ಯಾವತ್ತಾದರೂ ಅನಿಸಿರುತ್ತೆ ಲಾಂಗ್ ಸ್ಟ್ರೆಚಲ್ಲಿ ಹೋಗ್ತಾ ಇದ್ದೀವಿ, ಸುಮ್ಮನೆ ಒಂದು ಸ್ಪೀಡ್ ಸೆಟ್ ಮಾಡಿ ಇಟ್ಬಿಟ್ರೆ ಆರಾಮ್ ಹೋಗ್ಬೋದು ನೋಡಿ ಈ ರೋಡಲ್ಲಿ ಅಂತ, ಆ ರೀತಿ ಎಲ್ಲರಿಗೂ ಒಂದು ಥಿಂಕಿಂಗ್ ಬರುತ್ತೆ. ಸೊ ಅದೇ ಕ್ರೂಸ್ ಕಂಟ್ರೋಲ್. ಇವತ್ತು ಈ ಕ್ರೂಸ್ ಕಂಟ್ರೋಲ್ನ ನಾನು ನಮ್ಮ ಮಾರುತಿ ಸುಜುಕಿ ಎಸ್ ಕ್ರಾಸು ಝೀಟಾ ವೇರಿಯಂಟು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಜನರಲಿ ಏನು ಮಾಡ್ತೀವಿ, ಗಾಡಿ ಓಡಿಸುವಾಗ ಆಕ್ಸಿಲೇಟರ್ನ ಪ್ರೆಸ್ ಮಾಡ್ತೀವಿ. ನಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ಗೆ ನಾವು ಆಕ್ಸಿಲೇಟರ್ನ ಪ್ರೆಸ್ ಮಾಡ್ತೀವಿ. ನಾವು ಒಂದು ಕಾನ್ಸ್ಟೆಂಟಾಗಿ ಸ್ಪೀಡ್ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, 80 to 90. ಅವಾಗ ಕ್ರೂಸ್ ಸೆಟ್ ಮಾಡಿದ್ರೆ ನಾವು ಯಾವುದೇ ರೀತಿಯಾಗಿ ಆಕ್ಸಿಲೇಟರ್ ಪೆಡಲ್ ಮೇಲೆ ನಾವು ಕಾಲಿಡೋ ಅವಶ್ಯಕತೆ ಇರೋದಿಲ್ಲ, ಅದನ್ನು ಕೆಳಗಡೆ ಆರಾಮ್ ಫ್ರೀಯಾಗಿ ಇಡ್ಬೋದು. ಸೊ ಬನ್ನಿ, ಕ್ರೂಸ್ ಕಂಟ್ರೋಲ್ ಅಂದರೆ ಏನು ಅಂತ ನಿಮಗೆ ಫಸ್ಟ್ ಹೇಳ್ಕೊಡ್ತೇನೆ. ಜನರಲಿ ನಾವು ಕ್ರೂಸ್ ಕಂಟ್ರೋಲ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಲಾಂಗ್ ಹೈವೇ ಇರುತ್ತೆ, ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಮಾಡ್ತಿರ್ತೀರ, ಒಂದು ಹೈವೇ ಇರುತ್ತೆ ಎಲ್ಲಿ ನಿಮಗೆ ಜಾಸ್ತಿ ಬ್ರೇಕಿಂಗ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಅಂಥ ಸಿಚುವೇಶನ್ಸಲ್ಲಿ ಮಾತ್ರ ನಾವು ಕ್ರೂಸ್ನ ಯೂಸ್ ಮಾಡ್ತೀವಿ. ನೀವು ಮಿನಿಮಮ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಬೇಕಂದ್ರೆ ನೀವು ಮಿನಿಮಮ್ ಗಾಡಿನ 50 km ಸ್ಪೀಡಲ್ಲಿ ಓಡಿಸ್ಬೇಕಾಗತ್ತೆ. ಸೊ ಬನ್ನಿ, ಈಗ ಕ್ರೂಸ್ ಕಂಟ್ರೋಲ್ ಪ್ಲೇಸ್ಮೆಂಟ್ನ ಸ್ಟೇರಿಂಗಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ಬಂದು ಕಂಪ್ಲೀಟಾಗಿ ಒಂದು ಸ್ಟೇರಿಂಗ್ ವೀಲು. ಸ್ಟೇರಿಂಗ್ ಜನರಲಿ ಯಾವುದೇ ಗಾಡಿ ತೊಗೊಳ್ಳಿ, ಇದು ರೈಟ್ ಸೈಡ್ ಇರುತ್ತೆ. ಸ್ಟೇರಿಂಗ್ನ ರೈಟ್ ಸೈಡ್, ನೀವು ರೈಟ್ ಸೈಡ್ ಏನು ಕೈ ಇಟ್ಟಿರ್ತೀರಲ್ವಾ ಪ್ಲೇಸ್ಮೆಂಟು, ಅಲ್ಲಿ ಇದು ಕ್ರೂಸ್ ಅಂತ ಇರುತ್ತೆ. ಇಲ್ಲಿ ನೋಡಿ ಕ್ರೂಸ್ ಅಂತ ಇದೆ, ಇಲ್ಲಿ ಕ್ಯಾನ್ಸಲ್ ಬಟನ್ ಇದೆ, RES ಪ್ಲಸ್ಸು ಮತ್ತು ಸೆಟ್ ಮೈನಸ್ ಅಂತ ಇದೆ. ಸೊ ನಿಮಗೆ ಇದು ಪ್ಲಸ್ ಮೈನಸ್ ಬಗ್ಗೆ ಆಮೇಲೆ ಹೇಳ್ತೀನಿ, ಫಸ್ಟ್ ಇದು ಕ್ರೂಸ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ಒಂದು ಕಾನ್ಸ್ಟೆಂಟಾಗಿ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ, ನೀವು ಇಲ್ಲಿ ಆಕ್ಸಿಲೇಟರ್ ಕೊಡ್ತೀರಾ, ಇಲ್ಲಿ ನಿಮಗೆ ಸ್ಪೀಡೋಮೀಟ್ರಲ್ಲಿ 80 km/h ಸ್ಪೀಡ್ ಸೆಟ್ ಆಗುತ್ತೆ. ಆಮೇಲೆ ನೀವು ಕ್ರೂಸ್ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ಇಲ್ಲಿ ಕ್ರೂಸ್ ಅಂತ ಬಟನ್ ಇದೆ, ಇದನ್ನು ನೀವು ಪ್ರೆಸ್ ಮಾಡಬೇಕು. ಈಗ ನೀವು ಕ್ರೂಸ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಒಂದು ಸಿಂಬಾಲ್ ಬರುತ್ತೆ, ಅಲ್ಲಿ ಕಾಣಿಸ್ತಾ ಇದ್ದಾನೆ ಗ್ರೀನ್ ಕಲರು, ಈ ಸಿಂಬಾಲ್ ಬರುತ್ತೆ. ಕ್ರೂಸ್ ಪ್ರೆಸ್ ಮಾಡಿದ ತಕ್ಷಣ ಈ ಸಿಂಬಾಲ್ ಬರುತ್ತೆ ನೋಡಿ. ಈಗ ಇನ್ನೊಂದು ತೋರಿಸ್ತೀನಿ, ಈ ಕ್ರೂಸ್ ಆಫಲ್ಲಿದೆ, ನಾವು ಕ್ರೂಸ್ ಬಟನ್ ಒತ್ತಿದ ತಕ್ಷಣ ಅಲ್ಲಿ ಒಂದು ಸಿಂಬಾಲ್ ಬರುತ್ತೆ ಕ್ರೂಸ್ ಆನ್ ಆಗಿದೆ ಅಂತ. ಸೊ ಇದು ಕ್ರೂಸ್ ಮೋಡಲ್ಲಿ ಇದೆ, ಸ್ಟಾರ್ಟ್ ಆಗಿದೆ, ಬಟ್ ಏನು ಇನ್ನೂ ಕ್ರೂಸ್ ಮೋಡು ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಇದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ, ನಾವು ಕ್ರೂಸ್ನ ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ಸೆಟ್ ಅಂತ ಒಂದು ಬಟನ್ ಇದೆ, ಕ್ರೂಸ್ ಒತ್ತಿ ನಾವು ಸೆಟ್ ಬಟನ್ನ ಪ್ರೆಸ್ ಮಾಡಬೇಕು, ಅಂದಾಗ ಮಾತ್ರ ನಮ್ಮ ಕ್ರೂಸ್ ಕಂಟ್ರೋಲು ಆ್ಯಕ್ಟಿವೇಟ್ ಆಗುತ್ತೆ. ಒಮ್ಮೆ ನೀವು ಕ್ರೂಸ್ ಸೆಟ್ ಮಾಡಿದ ಮೇಲೆ ನೀವು ಸ್ಪೀಡ್ನ ಇನ್ಕ್ರೀಸು ಅಥವಾ ಡಿಕ್ರೀಸನ್ನ ಇಲ್ಲೇ ಮಾಡ್ಕೊಳ್ಬೋದು. 4 lane ರೋಡ್ಸು ಅಥವಾ 3 lane ರೋಡ್ಸಲ್ಲಿ ನಿಮಗೆ 100 ಅದು ಹೋಗಬೇಕಂದ್ರೆ ನೀವು ಇಲ್ಲಿ RES ಪ್ಲಸ್ಸು ಮೈನಸ್ ಅಂತ ಇದೆ. ಸೊ ಇದರಲ್ಲೇ ನೀವು ಸ್ಪೀಡ್ನ ಇನ್ಕ್ರೀಸು ಅಥವಾ ಡಿಕ್ರೀಸ್ ಮಾಡ್ಕೊಳ್ಬೋದು. ಪ್ಲಸ್ ಬಟನ್ನ ಒಮ್ಮೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ 5 km ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಸಪೋಸ್ ನೀವು 70 ನಿಂತೀರಾ ಅಂದ್ಕೊಳ್ಳಿ, ಇದನ್ನು ಒಂದು ಸಾರಿ ಪ್ರೆಸ್ ಮಾಡಿದರೆ 75 ಮಟ್ಟ ಹೋಗುತ್ತೆ, 2 ಸಲ ಪ್ರೆಸ್ ಮಾಡಿದರೆ 80 ಮಟ್ಟ ಹೋಗುತ್ತೆ. ಸೊ ಈ ರೀತಿ ಸ್ಪೀಡಾಗಿ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ಮೈನಸ್ ಇದೆ ಅಲ್ವಾ, ಇದನ್ನೇನಾದರೂ ಇದು ಪ್ರೆಸ್ ಮಾಡಿದರೆ ಇದು ಮೈನಸಲ್ಲಿ ಹೋಗುತ್ತೆ. ಅಂದರೆ 80 km ಇರ್ತೀರಾ, ನೀವು ಮೈನಸಲ್ಲಿ ಓದ್ತಿದ್ರೆ 75, 70 ಈ ರೀತಿ ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ನಿಮ್ಮ ತಲೆಯಲ್ಲಿ ಈಗ ಇನ್ನೊಂದು ಕ್ವಶನ್ ಬಂದಿರ್ಬೋದು, ಕ್ರೂಸ್ ಸೆಟ್ ಮಾಡಿರ್ತೀವಿ ಆವಾಗ ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಕ್ರೂಸ್ ಸೆಟ್ ಮಾಡಿದಾಗ ನಾವು ಆಕ್ಸಿಲೇಟರ್ನ ಇನ್ ಕೇಸ್ ಪ್ರೆಸ್ ಮಾಡಿದರೆ ಆಕ್ಸಿಲೇಟರ್ ಆಪರೇಟ್ ಆಗುತ್ತೆ. ನೀವೇನಾದರೂ ಓವರ್ಟೇಕ್ ಮಾಡಬೇಕಂತ ಇದ್ದಾಗ ಕ್ರೂಸ್ ಸೆಟ್ ಮಾಡಿರ್ತೀರ, ಆವಾಗ ನೀವು ಆಕ್ಸಿಲೇಟರ್ ಪ್ರೆಸ್ ಮಾಡಿ ಓವರ್ಟೇಕ್ ಮಾಡಿ ಮತ್ತೆ ನೀವು ಆಕ್ಸಿಲೇಟರ್ ಬಿಟ್ಟಾಗ ನೀವು ಯಾವ ಸ್ಪೀಡಿಗೆ ಕ್ರೂಸ್ ಸೆಟ್ ಮಾಡಿರ್ತೀರಲ್ಲ ಅದೇ ಸ್ಪೀಡಲ್ಲೇ ಗಾಡಿ ಹೋಗ್ತಾ ಇರುತ್ತೆ. ಕ್ರೂಸ್ ಯೂಸ್ ಮಾಡೋದರ ಅಡ್ವಾಂಟೇಜಸ್ ಏನು? ಫಸ್ಟ್ ಬಂದು ನೀವು ಕಾನ್ಸ್ಟೆಂಟ್ ಸ್ಪೀಡ್ನ ಮೇಂಟೈನ್ ಮಾಡ್ಬೋದು. ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿ ಸಿಗುತ್ತೆ. ಹೈವೇಸಲ್ಲಿ ಓಡಿಸೋವಾಗ ನೀವು ಕಂಟಿನ್ಯೂಸ್ ಆಗಿ ಆಕ್ಸಿಲೇಟರ್ ಪೆಡಲ್ನ ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಕಾಲು ಕೂಡ ನೀವು ರೆಸ್ಟ್ ಮಾಡ್ಕೋಬೋದು, ಯಾವುದೇ ರೀತಿಯಾಗಿ ನಿಮಗೆ ನಂಬ್ನೆಸ್ ಫೀಲ್ ಆಗಲ್ಲ ಕಾಲಲ್ಲಿ. ಸೊ ಇದು ಮೇನ್ ಅಡ್ವಾಂಟೇಜಸ್ಸು. ಆ್ಯಂಡ್ ಇದನ್ನು ಆಲ್ಮೋಸ್ಟ್ ಹೈವೇದಲ್ಲೇ ಯೂಸ್ ಮಾಡಿ, ಮಿನಿಮಮ್ ಸ್ಪೀಡ್ 50 ಇರಲಿ. ಆ್ಯಂಡ್ ನಿಮಗೆ ಫ್ರೀಕ್ವೆಂಟಾಗಿ ಬ್ರೇಕಿಂಗ್ ಹಾಕ್ದೇ ಇರೋ ಸಿಚುವೇಶನ್ಸಲ್ಲಿ ಮಾತ್ರ ಯೂಸ್ ಮಾಡಿ. ಇಷ್ಟೊತ್ತನ ನೋಡಿದ್ದು ನಾವು ಕ್ರೂಸ್ನ ಯಾವ ರೀತಿ ಸೆಟ್ ಮಾಡಬೇಕು, ಯಾವ ರೀತಿ ಸ್ಪೀಡ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬೇಕಂತ. ಸೊ ಕ್ರೂಸ್ನ ಯಾವ ರೀತಿ ಆಫ್ ಮಾಡೋದು ಅಂತ ನೋಡೋಣ. ಕ್ರೂಸ್ ಆಫ್ ಮಾಡೋಕ್ಕೆ ನಿಮಗೆ 3 ಮೆಥಡ್ ಇರುತ್ತೆ. ಫಸ್ಟ್ ಬಂದು ನಿಮಗೆ ಸ್ಟೇರಿಂಗಲ್ಲಿ ನೀವು ಆಫ್ ಮಾಡ್ಬೋದು. ಈಗ ಕ್ರೂಸ್ ಸೆಟ್ ಮಾಡಿರ್ತೀರ, ಇದನ್ನ ಕ್ಯಾನ್ಸಲ್ ಮಾಡಿದರೆ ಕ್ರೂಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡ್ ಏನಂದರೆ, ನೀವು ಕ್ಲಚ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಕ್ರೂಸ್ ಮೋಡು ಆಫ್ ಆಗುತ್ತೆ. ಅದೇ ರೀತಿ ನೀವು ಬ್ರೇಕ್ ಪ್ರೆಸ್ ಮಾಡಿದಾಗ ಕೂಡ ನಿಮ್ಮದು ಕ್ರೂಸ್ ಕಂಟ್ರೋಲ್ ಮೋಡು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಫ್ರೆಂಡ್ಸ್, ಕ್ರೂಸ್ ಕಂಟ್ರೋಲ್ ಬಗ್ಗೆ ಕಂಪ್ಲೀಟಾಗಿ ನೋಡಿದ್ವಲ್ಲ. ಈಗ ಪ್ರಾಕ್ಟಿಕಲಿ ಡ್ರೈವ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಕ್ರೂಸ್ನ ಆಪ್ರೇಟ್ ಮಾಡೋದು ಅಂತ. ಸೊ ಬನ್ನಿ.
ಸೊ ಓಕೆ ಫ್ರೆಂಡ್ಸ್, ಈಗ ನಾನು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಈಗ ಕ್ರೂಸ್ ಕಂಟ್ರೋಲ್ ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ. ಈಗ 20ಯಲ್ಲಿದೆ, ಕ್ರೂಸ್ ಆನ್ ಮಾಡಿದ್ದೀನಿ, ಬಟ್ ಅದು ಸೆಟ್ ಆಗ್ತಾ ಇಲ್ಲ ನೋಡಿ. ನಾನು ಸೆಟ್ ಹೊತ್ತಿದ್ರು ಸೆಟ್ ಆಗ್ತಾ ಇಲ್ಲ. ಸ್ಪೀಡ್ ನೋಡಿ, ಈಗ 40 ಮಟ್ಟ ಹೋಯಿತು. 40 ಹೋದ ತಕ್ಷಣ ನೋಡಿ ಸೆಟ್ ಆಯಿತು. ಇಲ್ಲಿ ಸೆಟ್ ಅಂತ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಕ್ರೂಸ್ ಒತ್ತಿ ಸೆಟ್ ಮಾಡಿದ್ದೀನಿ. ಸೊ ಯಾವುದೇ ರೀತಿಯಾಗಿ ನಾನು ಆಕ್ಸಿಲೇಟರ್ ಪೆಡಲ್ ಮೇಲೆ ಕಾಲು ಇಟ್ಟಿಲ್ಲ, ನನ್ನ ಕಾಲು ಫ್ರೀ ಆಗಿದೆ. ಸೊ ಅದೇ ನಾನು ಬ್ರೇಕ್ ಪ್ರೆಸ್ ಮಾಡಿದರೆ ಕ್ರೂಸ್ ಆಫ್ ಆಗುತ್ತೆ. ಸ್ಪೀಡ್ 60 ಹೋಗ್ತಾ ಇದೆ. ಈಗ ಹೈವೇಗೆ ಬಂದಿದ್ದೀವಿ ನಾವು. ನಾನು 5th ಗೇರ್ ಹಾಕಿದೆ. ಈಗ 70 ಅಂದ್ಕೊಳ್ಳಿ, 70ಗೆ ಕ್ರೂಸ್ ಸೆಟ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ಈಗ ಕ್ರೂಸ್ ಸೆಟ್ ಆಗಿದೆ. ಆ್ಯಂಡ್ ಆಕ್ಸಲರೇಟರ್ ಮೇಲೆ ಕಾಲು ತೆಗೆದಿದ್ದೀನಿ. ಕ್ರೂಸ್ನ ಆಫ್ ಮಾಡಬೇಕಂದ್ರೆ ಜಸ್ಟ್ ಬ್ರೇಕು ಅಥವಾ ಕ್ಲಚ್ನ ಪ್ರೆಸ್ ಮಾಡ್ತೀನಿ, ಅವಾಗ ಇಲ್ಲಿ ನೋಡಿ ಕ್ರೂಸ್ ಆಫ್ ಆಗಿರುತ್ತೆ. ಸೊ ವಾಪಸ್ ಸೆಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಕ್ರೂಸ್ ಸೆಟ್ ಆಗಿದೆ. ಈಗ ಸ್ಪೀಡ್ ಬಂದು 60ಯಲ್ಲಿದೆ. ನಾನು ಇನ್ ಕೇಸ್ ಏನಾದರೂ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕಂದಾಗ ಇಲ್ಲಿ RES ಪ್ಲಸ್ ಅಂತ ಇದೆ. ಪ್ಲಸ್ ಮಾಡಿದಾಗ ಸ್ಪೀಡ್ ಆಟೋಮೆಟಿಕಲಿ ನೋಡಿ ತಾನೇ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಪೀಡ್ ಈಗ ನಿಯರ್ಲಿ 70 ಬಂತು. ಮತ್ತೆ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ, ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇದೆ. 70 ಕ್ರಾಸ್ ಆಗಿದೆ ಈಗ ನೋಡಿ. ಈಗ ನಿಯರ್ಲಿ 80 ಬಂದಿದೆ ಈಗ ಸ್ಪೀಡು. ಕ್ಯಾನ್ಸಲ್ ಮಾಡಬೇಕಂದಾಗ ಇಲ್ಲಿ ಕ್ಯಾನ್ಸಲ್ ಬಟನ್ನ ಒತ್ತೀನಿ, ಅಲ್ಲಿ ಸೆಟ್ಟು ಆಫ್ ಆಗುತ್ತೆ. ಸೊ ನೋಡಿ ಸ್ಪೀಡ್ ತಾನೇ ರಿಡ್ಯೂಸ್ ಆಗ್ತಾ ಇದೆ. ಸೆಟ್ ಮಾಡಿದ ಸ್ಪೀಡ್ಗೆ ವಾಪಸ್ ಹೋಗ್ಬೇಕಂದ್ರೆ ಇಲ್ಲಿ RES ಅಂತ ಇದೆ, ರಿಸ್ಯೂಮ್ ಅಂತ ಒಂದು ಬಟನ್ ಇದೆ. ಈ ಬಟನ್ನ ಪ್ರೆಸ್ ಮಾಡಿಬಿಟ್ರೆ ನೀವು ಲಾಸ್ಟ್ ಯಾವ ಸ್ಪೀಡಿಗೆ ಸೆಟ್ ಮಾಡಿರ್ತೀರಲ್ವ ಆ ಸ್ಪೀಡ್ ಮಟ್ಟ ತಾನೇ ಆಟೋಮೆಟಿಕ್ ಆಗಿ ಗಾಡಿ ರೇಸ್ ಆಗುತ್ತೆ. ಆಕ್ಸಿಲೇಟರು ನೋಡಿಲ್ಲಿ ನಾವು ಲಾಸ್ಟು 60 ಅಥವಾ 70ಗೆ ಸ್ಪೀಡ್ ಸೆಟ್ ಮಾಡಿದ್ವಿ. ಗಾಡಿ ಈಗ ಆಟೋಮೆಟಿಕಲಿ ನಾನೇನು ಆಕ್ಸಿಲೇಟರ್ ಕೊಡ್ತಾ ಇಲ್ಲ, ಅದು 70 ಸ್ಪೀಡ್ಗೆ ಸೆಟ್ ಆಗ್ತಾ ಇದೆ. ನೋಡಿದ್ರಲ್ವಾ? ನೀವು ಕ್ಯಾನ್ಸಲ್ ಮಾಡಿ ರಿಸ್ಯೂಮ್ ಕೊಟ್ಟಾಗ ನಾವು ಲಾಸ್ಟ್ ಸ್ಪೀಡ್ ಯಾವ ಸೆಟ್ ಮಾಡಿರ್ತೀವಲ್ವ ಆ ಸ್ಪೀಡ್ಗೆ ಮಟ್ಟನೂ ನಮ್ಮ ಗಾಡಿ ಹೋಗುತ್ತೆ. ಸೊ ನೋಡಿದ್ರಲ್ವಾ ಯಾವ ರೀತಿ ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡೋದು, ಇದರ ಅಡ್ವಾಂಟೇಜಸ್ ಏನು ಮತ್ತು ಯಾವ ರೀತಿ ನಾವು ನಮ್ಮ ಕಾಲನ್ನ ಫ್ರೀಯಾಗಿ ಇಟ್ಕೋಬೋದು ಹೈವೇ ಡ್ರೈವಿಂಗಲ್ಲಿ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.